ದಯವಿಟ್ಟು ಕೆಂಗೂರಿ ಫ್ಯಾಟ್ನಿಂಗ್ ಬ್ಯಾಚ್ ಇನ್ನು 2 ತಿಂಗಳು ಯಾರೂ ಮಾಡಬೇಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಯಾನಂದ್ SM ಫಾರ್ಮ್ಸಿಂದ. ಸಂತೆಯಲ್ಲಿ ಸಾಕೋ ಮರಿಗಳ ರೇಟು ಗಗನ ಮುಟ್ಟಿದೆ. 8 ರಿಂದ 8,500 ಸಾವಿರ ಕಡಿಮೆ ಮರಿಗಳೇ ಸಿಗ್ತಾ ಇಲ್ಲ. ಮರಿಗಳ ರೇಟು ತುಂಬ ಜಾಸ್ತಿ ಆಗಿದೆ. ಇನ್ನು ಫೀಡ್ ರೇಟ್ಸ್ ಅಂತೂ ಮಾತಾಡ್ಸಂಗೆ ಇಲ್ಲ. 25 ರೂಪಾಯಿ kg ಇದ್ದಿದ್ದ ಜೋಳ 33 ರೂಪಾಯಿ kg ಆಗಿದೆ. ಇನ್ನು ಸೋಯಾ DOC 2,250 ರೂಪಾಯಿ ಇದ್ದಿದ್ದ ಚೀಲ 3,500 ರೂಪಾಯಿ ಆಗಿದೆ. ಶೇಂಗಾ ಹಿಂಡಿ 1,200 ರೂಪಾಯಿ ಚೀಲ ಇದ್ದಿದ್ದು 1,700 ರೂಪಾಯಿ ಆಗಿದೆ. ಇನ್ನು ಬ್ರಾಯ್ಲರ್ ಫಿನಿಷರ್ ಅಂತೂ 1,900 ಇದ್ದಿದ್ದು 2,250 2,300 ರೂಪಾಯಿ ಆಗಿದೆ. ಇನ್ನು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದರೆ ಮೇಯಲ್ಲಿ 410 ರಿಂದ 425 ರೂಪಾಯಿ kg ಲೈವ್ ವೇಟ್ ಹೋಗ್ತಿದ್ದು ಮರಿಗಳು ಇವತ್ತು ತುಂಬ ರೇಟ್ ಡೌನ್ ಆಗಿದೆ. ಹೈದರಾಬಾದು ಹಾಗೂ ತಮಿಳ್ನಾಡಿಂದ ಪಾರ್ಟಿಗಳು ಅಥವಾ ಬ್ರೋಕರ್ಗಳು ಯಾರೂ ಬರ್ತಾ ಇಲ್ಲ. ಯಾಕಂದರೆ ಮರಿಗಳು ಎಲ್ಲೂ ಮೂವ್ಮೆಂಟ್ ಇಲ್ಲ, ಫಂಕ್ಷನ್ ಇಲ್ಲದೆ ಇರೋ ಕಾರಣ. ದಯವಿಟ್ಟು ಹೊಸದಾಗಿ ಸಾಕಾಣಿಕೆ ಮಾಡೋರು ಇನ್ನು 2 ತಿಂಗಳು ಯಾವುದೇ ಕಾರಣಕ್ಕೂ ಹೊಸ ಬ್ಯಾಚ್ ತರಬೇಡಿ. ಯಾಕಂದರೆ ಸೇಲ್ಸ್ ಇಲ್ಲ ಮತ್ತು ಫೀಡ್ ರೇಟು ತುಂಬ ಜಾಸ್ತಿ ಆಗಿದೆ, ಮಾರ್ಕೆಟಿಂಗ್ ಇಲ್ಲ. ಇಷ್ಟೆಲ್ಲ ನೀವು ಸಾಕಾಣಿಕೆ ಮಾಡಿ ನಿಮಗೇನು ಲಾಭ ಸಿಗೋದಿಲ್ಲ. ಬರೋ ಲಾಭ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹೊಸದಾಗಿ ಸಾಕಾಣಿಕೆ ಮಾಡೋರು 2 ತಿಂಗಳು ವೆಯ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಹೊಸ ಬ್ಯಾಚ್ ಬಿಡಬೇಡಿ. ಯಾಕಂದರೆ ಫೀಡ್ ರೇಟ್ಸ್ ಜಾಸ್ತಿ ಇದೆ, ಮರಿಗೆ ಒಳ್ಳೆ ರೇಟ್ ಸಿಗ್ತಾ ಇಲ್ಲ, ಎಲ್ಲರೂ ಲಾಸ್ ಅನುಭವಿಸ್ತೀರಾ. ಸೊ ವೆಯ್ಟ್ ಮಾಡಿ, 2 ತಿಂಗಳಾದಮೇಲೆ ಹೊಸ ಬ್ಯಾಚ್ ಬಿಡಿ. ಇಷ್ಟು ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.